ಇವತ್ತಜ್ಜಿ ಸ್ಪೆಷಲ್ ಆಗಿ ನುಗ್ಗೆ ಸೊಪ್ಪು ಪಲ್ಯ ಮತ್ತು ಕಾಂಡಾಯಿ ಮೀನು ಪುಳಿ ಮುಂಚಿ ಮಾಡ್ತಿದ್ದಾರೆ. ಬಾಯ್ಲ್ಡ್ ರೈಸ್ ಕಾಂಡಾಯಿ ಪುಳಿ ಮುಂಚಿ ಜೊತೆ ನುಗ್ಗೆ ಸೊಪ್ಪು ಪಲ್ಯ ಸೂಪರ್ ಕಾಂಬಿನೇಷನ್. ನಮ್ಮನೆ ಅಂಗಳದಲ್ಲೇ ಆದ ಫ್ರೆಶ್ ನುಗ್ಗೆ ಸೊಪ್ಪು ಕುಯ್ಕೊಂಡ್ಬಂದೆ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳಿ. 10 ಬ್ಯಾಡಗಿ ರೆಡ್ ಚಿಲ್ಲೀಸ್, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆಯನ್ನು ಫ್ರೈ ಮಾಡಿ. ಈಗ 3 ಟೇಬಲ್ ಸ್ಪೂನ್ ಅಕ್ಕಿ ಹಾಗೂ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಹುರ್ಕೋಬೇಕು. ಈ ಮಿಶ್ರಣವನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಹುರ್ಕೊಂಡಿರೋ ಅಕ್ಕಿ ಹಾಗೂ ಉದ್ದಿನ ಬೇಳೆ ಹಾಕಿ ಮಿಕ್ಸಿಯಲ್ಲಿ 2 ಸುತ್ತು ತಿರುಗಿಸಿದರೆ ಸಾಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ ಹಾಕಬೇಕು. ನಂತರ ನುಗ್ಗೆ ಸೊಪ್ಪು ಜೊತೆಗೆ ಹಲಸಿನ ಬೀಜ, ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಡಬೇಕು. 3/4 ಭಾಗ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಗತ್ಯ ಇದ್ದರೆ ಸ್ವಲ್ಪ ನೀರು ಸೇರಿಸ್ಬೋದು. ಈಗ ರೆಡಿ ಮಾಡಿಟ್ಟಿರೋ ಮಸಾಲ ಪೌಡರ್ ಸೇರಿಸಿ ಇದರ ಮೇಲೆ ತೆಂಗಿನಕಾಯಿ ಉದುರಿಸಿ ಕೊನೆಗೆ ಹುಣಸೆ ಹಣ್ಣಿನ ನೀರು ಹಾಕಿ ಮುಚ್ಚಳ ಮುಚ್ಚಿಡಿ. ಈಗ ರುಚಿಯಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇಲ್ಲಿ ಕಾಂಡಾಯಿ ಮೀನು ಪುಳಿ ಮುಂಚಿ ರೆಡಿ ಆಗ್ತಿದೆ. ಒಗ್ಗರಣೆಗೆ ಪುಳಿ ಮುಂಚಿ ಮಸಾಲ ಹಾಕಿ ಮಸಾಲಾದ ಹದಕ್ಕೆ ತಕ್ಕ ಹಾಗೆ ಸ್ವಲ್ಪ ನೀರು ಹಾಕಿ ಕುದಿಯುವಂದ ಮೇಲೆ ಕಾಂಡಾಯಿ ಮೀನು ಸೇರಿಸಿ ಕುದಿಸಿದ್ರೆ ಆಯಿತು. ರುಚಿಯಾದ ಕಾಂಡಾಯಿ ಪುಳಿ ಮುಂಚಿ ರೆಡಿ ಆಯಿತು. ನೀವು ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನಲ್ಲಿದೆ, ಚೆಕ್ ಮಾಡಿ.